ನಿನ್ನೆ ಎಫ್ಐಆರ್ ಇದೆ, ಯಾಕೆ ಅರೆಸ್ಟ್ ಮಾಡಿಲ್ಲ? ಏನ್ ಪೊಲೀಸ್ ನಿನ್ ಜೋಬಲ್ ಅವರ ಬಿಡ್ಬೇಕು ಇವತ್ತು. ಏನ್ ದಿನ ಬರೋದು ರೌಡಿಸಮ್ ಮಾಡದ? ಏನ್ ದಾಖಲೆ ಇರಬೇಕು, ಎಲ್ಲಾ ದಾಖಲೆಗಳು ನಮ್ಮಲ್ಲಿ ಇದೆ. ಪುಷ್ಪ ಜಿಪಿಎ ಹೋಲ್ಡರ್ ದೇವರಾಜು ನಡುವೆ ತೀವ್ರ ಚಟಾಪಟೆ. ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು ವಾಸಿಸುವ ನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವ ಮನೆ ಸಮೀಪದ ನಿವೇಶನದ ಮಾಲೀಕತ್ವ ವಿಚಾರವಾಗಿ ಇಂದು ತೀವ್ರ ಜಟಾಪಟಿ ನಡೆದ ಘಟನೆ ಸ್ಥಳೀಯರಲ್ಲಿ ಚರ್ಚೆಗೆ ಕಾರಣವಾಗಿದೆ. ನಿಮ್ಮ ಜಾಗ ಅಂತ ನೀವು ಫೋನ್ ಮಾಡಿ ಆಮೇಲೆ ನನ್ನ ಅಪರಾಧಿ ಮಾಡಿ ಆಯ್ತು ಜೈಲಲ್ಲಿ ಇರ್ಬೇಕು ಕಳ್ಳ ನೀನು. ನಿಮ್ಮ ಸಿಸಿ ಕ್ಯಾಮ್ರಾ ತಕ್ಷಣ ಏನ್ ಕಳ್ತನ ಆಯ್ತು ತನಿಖೆ ಆಗ ಹೋಗಿದ್ದೀರಾ, ಬೀಗ ಹೊತ್ಕೊ ಹೋಗಿದ್ದೀರಾ, ಅಲ್ಲೇ ನೋಡಲ್ಲಿ ತಿರುಗಿ ನೋಡಿ, ಎಲ್ಲ ಕದ್ದಿದ್ದೀರಾ ಅವ್ರ ಮನೆ ಎಲ್ಲ ಇದೆ. ನಮ್ಮ ಸದ್ಯಕ್ಕೆ ಅತಿಕ್ರಮಣ ಪ್ರವೇಶ ಮಾಡಿ ಈಗ ಹೋದ್ ತಿಂಗಳು 17ನೇ ತಾರೀಕಲ್ಲ ಅವನು ನಟರಾಜ 17ನೇ ತಾರೀಕು ಜಿಪೆ ಮಾಡಿ ಮೇಡಮ್. 17ನೇ ತಾರೀಕಲ್ಲಿ ಮೊನ್ನೆ 17ನೇ ತಾರೀಕಲ್ಲಿ ಜಿಪೆ ಮಾಡಿವನೆ. ಈಗ ಹೋಟೆಲ್ಗೆ ಜಿಪೆ ಮಾಡಿ ಮಾಧ್ಯಮದಲ್ಲಿ ನಾನು ಮನವಿ. ಹಾಸನದ ವಿದ್ಯಾನಗರ ಬಡಾವಣೆಯಲ್ಲಿನ ನಿವೇಶನದ ಬಳಿ ಪುಷ್ಪ ಅವರು ಆಗಮಿಸಿದ ವೇಳೆ ನಿವೇಶನದ ಜಿಪಿಎ ಹೋಲ್ಡರ್ ದೇವರಾಜು ಕೂಡ ಸ್ಥಳಕ್ಕೆ ಬಂದಿದ್ದರು. ಈ ಸಂದರ್ಭದಲ್ಲಿ ನಿವೇಶನದ ಮಾಲೀಕತ್ವಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ತೋರಿಸುವಂತೆ ಪುಷ್ಪ ಅವರು ದೇವರಾಜು ಅವರನ್ನು ಪ್ರಶ್ನಿಸಿದರು. ಮೊದಲು ದಾಖಲೆಗಳನ್ನು ತೋರಿಸಿ ಎಂದು ಪುಷ್ಪ ಒತ್ತಾಯಿಸಿದಾಗ ಇಬ್ಬರ ನಡುವೆ ಮಾತಿನ ಚಕಮಕಿ ಆರಂಭವಾಯಿತು. ಈ ವೇಳೆ ಪುಷ್ಪ, ನಾನು ಸೆಲೆಬ್ರಿಟಿ ತಾಯಿ ಅಂತ ಇಲ್ಲಿಗೆ ಬಂದಿಲ್ಲ, ನಾನು ಇಲ್ಲಿ ಹುಟ್ಟಿ ಬೆಳೆದವಳು ಎಂದು ಸ್ಪಷ್ಟಪಡಿಸಿದ್ದು, ಇನ್ನು ಮುಂದೆ ನಿವೇಶನದೊಳಗೆ ಕಾಲಿಡಬೇಡಿ ಎಂದು ಎಚ್ಚರಿಕೆ ನೀಡಿದರು. ನ್ಯಾಯಾಲಯಕ್ಕೆ ನೀವು ಉಲ್ಲಂಘನೆ ಮಾಡಿದ್ರಿ ಮೇಡಮ್. ನಾವು ಕೋಟಿ ತಗೊಳ್ಳೋಷ್ಟು ಕೋಟಿ ಕೊಟ್ಟು ನಮ್ಮ ತಾಯಿ ಸಮಾನ ಲಕ್ಷ್ಮಮ್ಮನ ತಾಯಿ ಎಲ್ಲೋ ಇರ್ತಾರೆ ಅಂದ್ರೆ ಮೇಡಮ್ ನಿಮ್ದು ಅಂತ ಸ್ಲೋ ಮಾಡಿ ಮೇಡಮ್ ಮಾಡಿ ಈಗ ಕೋರ್ಟ್ ಇವತ್ತು ಇದೆಯಲ್ಲ ಕೋರ್ಟ್ ನಾನು ಹೋಗ್ತೀನಿ ಮೇಡಮ್. ನೀವೇ ಹಾಕಿದಿರಿ ನನ್ನ ಮೇಲೆ ಕೇಸ, ನೀವೇ ಹಾಕಿದಿರಿ ನನ್ನ ಮೇಲೆ ಕೇಸ. ನನ್ನ ಜಾಗ ಕ್ಲೀನ್ ಮಾಡ್ಕೊಂಡೆ ಮೇಡಮ್. ನಾನು ಒಬ್ಬ ಮಾಸ್ಟರ್ ಮಗ, ನನಗೂ ಗೌರವ ಇದೆ. ನನಗೂ ಒಂದು ತಾರಮಾನ ಗೌರವ ಇದೆ. ಬಡವರು ಆಗಿದ್ರು ನಾವು ಗೌರವ ಬದುಕ್ತೇವೆ. ತೋರಿಸಿದ್ದೀನಿ ಮೇಡಮ್. ಹೇಳಿದ್ದೀನಿ ಮೇಡಮ್. ನಾನು ನಿಮ್ಮನ್ನ ಕರ್ದಿದ್ದು ಯಾರು? ನೀವೇ ಬಂದ್ರೆ ಅವನ್ ಕರ್ದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ದೇವರಾಜು, ಈ ರೀತಿ ಮಾತನಾಡಬಾರದು ಎಂದು ಹೇಳಿದ್ದು. ಇದರಿಂದ ಮತ್ತಷ್ಟು ಆಕ್ರೋಶಗೊಂಡ ಪುಷ್ಪ ಕಠಿಣವಾಗಿ ಪ್ರತಿಕ್ರಿಯಿಸಿದ್ದು, ರೌಡಿಗಳನ್ನ ಕರೆದುಕೊಂಡು ರೌಡಿಸಂ ಮಾಡ್ತೀಯಾ? ನಾನು ಇದರ ಬಗ್ಗೆ SP ಅವರಿಗೆ ದೂರು ನೀಡ್ತೀನಿ. ಇನ್ನು ಮುಂದೆ ಇಲ್ಲಿಗೆ ಕಾಲಿಟ್ಟರೆ ಸುಮ್ಮನಿರಲ್ಲ ಎಂದು ಅವರು ಗುಡುಗಿದ್ದಾರೆ ಎನ್ನಲಾಗಿದೆ. ಈ ಘಟನೆಯಿಂದ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಸಾರ್ವಜನಿಕರು ಜಮಾಯಿಸಿದ್ದರು. ಈ ಹಿಂದೆಯೂ ನಿವೇಶನಕ್ಕೆ ಸಂಬಂಧಿಸಿದಂತೆ ಕಾಂಪೌಂಡ್ ಗೋಡೆ ಧ್ವಂಸ ಮಾಡಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿದ್ದು, ಈ ಸಂಬಂಧ ಪುಷ್ಪ ಅವರು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರು ದಾಖಲಿಸಿದ್ದಾರೆ. ನಾನು 5 ಕುಂಟೆ ಅವಂದು, ನಮ್ದು 40-60 ಸೈಟು, ಅವ್ನು 5 ಕುಂಟೆ ಅಲ್ಲಿ, ನನ್ ಜಾಗ 40-60. 5 ಕುಂಟೆ ಜಾಗ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಎಷ್ಟಿರುತ್ರಿ. ಈಗ ಅವ್ನ ಎಲ್ಲಾದ ಕರೀರಿ, ಈಗ ಆಗ್ಬೇಕೀಗ ನಂಗೆ ಕ್ಲಿಯರ್ ಆಗ್ಬಿಡ್ಬೇಕು. ಇವತ್ತು ಏನ್ ದಿನ ಬರೋದು ರೌಡಿಸಮ್ ಮಾಡದ? ಅವ್ರ ಅಣ್ತಮ್ದರೆಲ್ಲ ಬರೋದು. ನೆನೆ ನಮ್ ಹುಡ್ಗನ್ ಜೊತೆ ಜಗಳಕ್ ಬಂದೇವ್ರಿ ಇಲ್ಲಿ, ಹುಡ್ಗನ್ ಜೊತೆ
ಏನ್ ದಿನ ಇದೇ ಕತ್ತೇನೆ ಯಶೋರ್ ಮೇಲೆ ಒತ್ಲಿಸಿದಾರೆ ಎಲ್ಲ ಹಚ್ಕೊಂಡಿದೀವಿ. ನಾನ್ GP ಹೋಲ್ಡ್ರು ಹಾಗಾಗಿ ಇಲ್ಲಿ ಬಂದಿದ್ದೆ ಅಂತ ಹೇಳ್ತಾರೆ. 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ. ನಾನ್ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಯಾಕೆ ಬಂದಿಲ್ಲ 6 ವರ್ಷ ಹೇಳಿ? ಎಲ್ಲ ದಾಖಲೆಗಳು ನಮ್ಮ ಹತ್ರ ಐತೆ, ನಾವು ಕೋರ್ಟ್ಗೆ ಕೊಡ್ತೀವಿ ಅಂತಾರೆ ಅವರು. ಕೋರ್ಟ್ ಆರ್ಡರ್ ಅಲ್ಲಿ ನನ್ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ. ಇನ್ನೇನು ಬೇಡ, ನಾನು ಈಗ ಇಲ್ಲಿಂದ ಹೋಯ್ತೀನಿ. ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್. ಅಂದ್ರೆ ಸೈಟ್ ಮೇಲೆ ಕೊಟ್ಟಿಲ್ಲ, ಯಾವ್ದೋ ತಗ ಬಂದಿರೋದು. ಅವ್ರು ಯಾವ ಉದ್ದೇಶಕ್ಕೆ ಜಾಗ ಬಂದಿದ್ದಾರೆ? ನಂಬರ್ ಅಲ್ಲ ರೀ, ಉದ್ದೇಶ ನಾನು ತಿಳ್ಕೊಳಕ್ ನಾನು CID ಅಲ್ಲ. ಅವನಿಗೆ ಬಿಟ್ಟಿಬೇಕು. ಅವ್ನ ಎಲ್ಲಾರ್ದು ಹಿಂಗೆ ಮಾಡೋದು ಅಂತ. ಇಲ್ಲಿ PDO ನಟರಾಜ್ ಅಂತ ಒಬ್ಬ ಇವ್ರ ಹಿಂದೆ ಇದ್ದಾನೆ, ಅವ್ನ್ ಕ್ರಿಯೇಟ್ ಮಾಡಿ ಕೊಡೋದು ಇದೆಲ್ಲ. ನಾನು ಅದ್ರ ಮಾಹಿತಿ ತೆಗ್ದಿದ್ದೀನಿ, ಕೊಡ್ತೀನಿ, ಸರ್ಕಾರ ಕೊಡ್ತೀನಿ. ಅವ್ನ ಯಾರೋ PDO ನಟರಾಜು ಇದನ್ನ ಈ ಖಾತೆ ಮಾಡ್ಕೊಟ್ಟವ್, ನನಗೂ ಮಾಡವನೆ, ಅಮ್ಮಂಗೂ ಮಾಡವನೆ. ಅವನು ಈ ಬೌಂಡ್ರಿಲೆಲ್ಲ ಮುಂಚೆ ಕೆಲಸ ಮಾಡಿದ್ದವನಂತೆ. ಇವನು ಶಿಷ್ಯ. ಇವನು ಬರೀ ಮಾತಾಡೋದಷ್ಟೇ, ಇವ್ನ ಏನು ಇಲ್ಲ. ಇಂಥವ್ರನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾನೆ. ಏನ್ ಮನೆ ಹತ್ರ ಬಂದಿದ್ರೆ ಮೇಡಮ್? ಏನ್ ನಿನ್ನೆ ಮೊನ್ನೆ ಎಲ್ಲ ಗಲಾಟಿರಿ. ನಿನ್ನೆ ಮೊನ್ನೆ ನಮ್ಮ ಹುಡುಗ ಇಲ್ಲಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಈ ಹುಡುಗನ ಹೆಸರು ಮಾಡಿರೋದು ಏನಂದ್ರೆ ನಮಗೆ ಸೇರಿದ್ದು ಬೋರ್ಡ್ ಎಲ್ಲ ಹಾಕಿದ್ದಾರೆ. ನಮ್ಮ ಹುಡುಗಂದು ಇದು ನಮ್ದು ಎಲ್ಲೈತೆ ಅವ್ರದ್ದು ಅಂತ ತೋರ್ಸಕ್ ಹೇಳಿ. ನಾವು ಕಾಂಪೌಂಡ್ ಹೋಗ್ತಾ ಇದೀವಿ. ಮತ್ತೆ ಯಾಕೆ ಆಗ್ತಾ ಇರ್ತಾರೆ ನಮ್ ಜಾಗಕ್ಕೆ? ನಾವು ಅವ್ರ ಕೋರ್ಟಿಂದ ಆರ್ಡರ್ ತಂದಾಗ ಬಿಟ್ಕೊಡ್ತೀವಿ. ಈಗ ಹೊಡೆದಿದ್ದಾರೆ ಅವ್ರು, ಹೊಡೆದ ಡಿಫಾರ್ಮೇಶನ್ ಹಾಕಿದೀವಿ ಬಿಡಿ. ಮೇಡಮ್ ಈಗ ಅವರು ಕಂಪ್ಲೇಂಟ್ ಕೊಟ್ಟರೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಕಂಪ್ಲೇಂಟ್ ಯಾಕೆ ಕೊಟ್ಟಿರೋದು ಗೊತ್ತಾ? ನೋಡಿ, ಕ್ಯಾಮ್ರಾ ಬಿಚ್ಚವ್ರೆ, ಬೀಗ ಬಿಚ್ಚವ್ರೆ, ನಮ್ದೆಲ್ಲ ಹೊಡೆದಾಕ್ಯವ್ರೆ, ನಮ್ಮ ಎಲೆಕ್ಟ್ರಿಕ್ ಸಾಮಾನ್ ಕತ್ಕೊ ಹೋಗ್ಯವ್ರೆ. ನೈಟ್ ಎಲ್ಲ ಅವ್ರೆಲ್ಲ ಬರೋದು ರೌಡಿಸಮ್ ಮಾಡೋದಿಲ್ಲಿ. ನಿನ್ನೆ ಒಬ್ಬ ಪೊಲೀಸ್ ಕರ್ಕ ಬಂದವ್ರು, ಅವ್ರ ನಂಬರ್ ಇಟ್ಟಿದ್ದೀನಿ, SP ಕೊಡ್ತೀನಿ. ಇವರು ಈ ಏರಿಯಾದಲ್ಲ ಒಂದು ದಂಧೆ ಇದು. ನ್ಯಾಯಾಲಯದ ಸ್ಟೇ ಕೇಳಿದ್ರಿ, ಸ್ಟೇ ಸಿಕ್ಕಿಲ್ಲ. ಸ್ಟೇ ಕೊಡ್ತಾರೆ, ಆರಾಮಾಗಿ ಕೊಡ್ತಾರೆ. ನಮ್ ಪೇಪರ್ನೆಲ್ಲ ನೋಡ್ತಾರೆ. ತಪ್ಪು ನಮ್ದಿದ್ರೆ ನಮಗ್ ಕೊಡ್ತಾರೆ. ಅಲ್ಲಿವರೆಗೂ ನಮ್ಗೆ ಪಕ್ಕದಲ್ಲಿ ಇವ್ನು ಹೊಡೆದಿದ್ದಾನಲ್ಲ, ನಮಗ್ ಮನೆಗ್ ಸೇಫ್ಟಿ ಬೇಡ. ಕಾಂಪೌಂಡ್ ಇನ್ ಯಾವ ಭಾಷೆಯಲ್ಲಿ ಹೇಳಿರಿ? ನಾನು ಇಲ್ದೇ ಇದ್ದಾಗ ಬಂದು ಹೊಡೆದಿದ್ದಾನೆ ಅಂತಾನೆ ಇಷ್ಟೊತ್ತು ಬೈತಾ ಇರೋದು ಅವನಿಗೆ. ನಾನು ಇದ್ದಾಗ ಬಂದು ಅವ್ನು ತೋರಿಸಿ, ನಿಮ್ಮನ್ನು ಕರ್ಸಿ, ತಪ್ಪು ನಮ್ದಾದ್ರೆ ಅವ್ನು ಹೊಡಿಲಿ, ತಪ್ಪಿಲ್ಲ. ಅರ್ಥ ಆಯ್ತಾ? ಈಗ ನಿಮ್ ಪೇಪರ್ನ ನಾನ್ ತಗೊಳಕ್ ಆಗುತ್ತಾ? ಅವ್ನು ಎಲ್ರಿ ಹೋಗಿದ್ದ 6 ವರ್ಷ ಯಶೋರ್ ಮೇಲೆ ಒತ್ಲಿಸ್ಕೊಂಡವ್ರೆ ಅಂತಾನಲ್ಲ. ಈಗ ನೋಡಿ, ಹಿಂದ್ಗಡೆ ಸೈಟ್ ಹಂಗೆ ಬಿದ್ದೈತೆ. ಮೇಡಮ್ ಅವರು ಕೋರ್ಟ್ ಅಲ್ಲಿ ಯಾರಿಗೂ ತೊಂದರೆ ಆಗದ ರೀತಿ ನಿಮ್ ಜಾಗನ ತೆರವುಗೊಳಿಸ್ಕೊಳ್ಳಿ ಅಂತ ಆರ್ಡರ್ ಇದೆ ಅಂತ ದಾಖಲೆನ ತೋರಿಸಿ. ಎಲ್ಲಿ ತರಕ್ ಹೇಳಿ? ಸುಳ್ಳು. ಅದು ನಮ್ ಸೈಟ್ ಮೇಲೆ ಇಲ್ಲ. ನಿಮಗೆ ಕನ್ನಡ ಬರುತ್ತಲ್ವಾ? ನಮ್ ಸೈಟ್ ಮೇಲೆ ಇಲ್ಲ. ನಮ್ ಸರ್ವೆ ನಂಬರ್ ಇಲ್ಲ. ಅವ್ನು ಯಾವ್ದ್ರ ಮೇಲೆ ತಂದ್ಬಿಟ್ಟು ನಮ್ದು ಅಂತ ಹೇಳ್ತಾನೆ. ಹೆಂಗ್ರಿ ಕೊಡ್ತಾರೆ? ಸರ್ವೆ ನಂಬರ್ ಅಲ್ಲ, ಅಲ್ಲ, ಸರ್ವೆ ನಂಬರ್ ಇದಲ್ಲ. ಅದೊಂದು ಮಂಡಪ್ ಮಾಡಿ 5 ಗುಂಟೆನೇ ಬೇರೆ ಇದೆ. 5 ಕುಂಟೆ ಇದಾಗಲ್ಲ ರೀ, ಇದು ಬರೀ 40-60. 5 ಕುಂಟೆ ನಂದ್ ಹೆಂಗಾಗುತ್ತೆ? ಅವ್ನು ಹೆಂಗ್ ನಂದು ಹೊಡಿತಾನೆ? 5 ಕುಂಟೆ ಎಲ್ಲೈತೆ ಹುಡುಕಳಕ್ ಹೇಳಿ ಅವ್ನಿಗೆ. ಈಗ ನೀವು ಫೈಟ್ ಏನ್ ಮಾಡ್ತೀರಾ ಮೇಡಮ್? ಫೈಟ್ ಮಾಡೋದ್ ಬೇಡ. ಈಗ ಸದ್ಯಕ್ಕೆ ನಾನು ಕಾಂಪೌಂಡ್ ಹಾಕತ್ತೀನಿ, ಅವ್ನು ಇಲ್ಲಿ ಬರಬಾರ್ದು ಅಷ್ಟೇ ನಾನು ಹೇಳೋದು. ಅದು ಆಮೇಲೆ ನೋಡ್ತೀನಿ, ಕೋರ್ಟಲ್ಲಿ ನೋಡ್ತೀನಿ ಅಷ್ಟೇ. ಮೇಡಮ್, ನಾನು ನಿಮ್ಮ ನಿಮ್ ಬಗ್ಗೆ ಗೌರವ ಇದೆ ನನಗೆ. ಗೌರವ ಇದೆ ಮೇಡಮ್, ನಿಮ್ ಬಗ್ಗೆ ನನಗೆ ಗೌರವ ಇದೆ. ನೋಡಿ, ಮಗನ ಹೆಸರು ನಾವು ಯಾವತ್ತೂ ಕಳ್ಕೊಳ್ತಾ ಇಲ್ಲ. ಅಭಿಮಾನ ಇದೆ. ಫೋನ್ ಸರ್ವೆ ನಂಬರ್ ಮೇಲೆ ಆರ್ಡರ್ ತಂದಿದ್ರಾ? ನಿಮ್ ದುಡಿ ಕೊಡ್ತಾರೆ. ಸರ್ವೆ ಮಾಡಿಸಿದ್ರಾ? ಬಂದಿದಾರಾ? ರಿಪೋರ್ಟ್ ಹಾಕಿದಾರಾ? ಆಯ್ತಪ್ಪ, ನಿಮ್ ಆರ್ಡರ್ ತೋರಿಸಿ. ಸೈಟ್ ಮೇಲೆ ಬಂದಿದ್ರೆ ಹಿಂದೆ ಬನ್ನಿ. ಮುನ್ಸಿಪಾಲಿಟಿ ಖಾತೆ ಮೇಲೆ ಬಂದಿದ್ರಾ? ಈಗ ಖಾತೆ ಮೇಲೆ ಬಂದಿದ್ರಾ? ಕೊಡಿ ದಾಖಲೆ ಕೊಡಿ. ಮುನ್ಸಿಪಾಲಿಟಿ ಖಾತೆ ಇದೆ. ಮುನ್ಸಿಪಾಲಿಟಿ ಖಾತೆ ಆಗಿದ್ದ ತಗಬಾ. ಮತ್ತೆ ಒಂದ್ ಕೆಲಸ ಮಾಡಿ, ಸಂಜೆ ತಗಬಾ. ಎಲ್ಲ ಪ್ರೆಸ್ ಮೀಟಿಂಗ್ ಇಡ್ತೀನಿ, ಆಯ್ತು. ತಗೊಬನ್ನಿ, ನೀವು ತಗೊಬನ್ನಿ, ನಾನು ತರ್ತೀನಿ. ನೀವು ತಗೊಬನ್ನಿ, ನಾವು ತರ್ತೀವಿ. ನೀನ್ ತಗೊಬನ್ನಿ, ನಾನು ತಗಬಾ. ಆಮೇಲೆ ಇದ್ರ ಮೇಲೆ ಕೋರ್ಟ್ ಆರ್ಡರ್ ತರಬೇಕು. ಇದ್ರ ಮೇಲೆ ಜಾಗ ಅಂತಂದ್ರೆ ನಿಂದು ಅಂತ. ನಿಮ್ಮ ಅಪ್ಪಂದಲ್ಲ ಇದು, ನಂದು. ನಿಮ್ಮ ಅಪ್ಪಂದಲ್ಲ ಇದು, ನಮ್ಮ ಅಪ್ಪಂದು. ಹೌದು, ನಿಮ್ಮ ಅಪ್ಪಂದಲ್ಲ. ನಾನ್ ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ನೀನು ಗೌರವಕ್ಕೆ ಮಾತಾಡು. ಹೆಂಗೆ ಒತ್ತಿಸಿದ್ದಾರೆ ಅಂತ ಟಿವಿಲಿ ಹೇಳ್ತೀಯ? ಒತ್ತಿಸಿದ್ದೀನಿ ನಾನು. ಎಲ್ಲ ಒತ್ತಿಸಿದ್ದೀನಿ, ತೋರ್ಸು. ಎಲ್ಲಿದ್ರಿ? 10 ಸಕೆ ಎಲ್ಲೈತೆ? ಅಲ್ಲ, ಎಲ್ಲಿ ವಾಸ ಇದೆ? ಆ ಶೆಡ್ ಕಟ್ಟಿರೋದು ಅವರು, ಲೈಟ್ ಬಿಲ್ ಕಟ್ಟೋದು ಅವರು. ನಾನು ಹೇಳೋದು ಒತ್ತುವರಿ ಅಂದ್ರೆ
ದಾಖಲಾತಿ ಕೊಟ್ಟಿದ್ದಾರೆ ನಾವು. ಈಗ ನೀವು ಹೇಗೆ ಕೊಟ್ಟಿಲ್ಲ, ನೀನ್ ಕೊಟ್ಟಿಲ್ಲ, ನಾವು ಕೊಟ್ಟಿಲ್ಲ. ನೀವು ಕಾಂಪೌಂಡ್ ನೀವೇ ಹೇಳಿದ್ದು. ನೀವು ಕಾಂಪೌಂಡ್ ಹಳ್ಳಕ್ ಬೀಳುವಂತ ಬೆಂಕಿ ಅವ್ರು. ನೀವೇ ಹೇಳಿದ್ದು. ಗುಡಿ ಏನ್ ತೆಗೀರಿ ಈಗ? ಅಲ್ಲ ರೀ, ಕೋರ್ಟ್ಗೆ ಹೋಗು ಅಂತ ನಾನು ಹೇಳಬೇಕಂದ್ರೆ ನೀನ್ ಪೇಪರ್ ಕರೆಕ್ಟ್ ಆಗಿದ್ರೆ ನೀನ್ ಯಾಕೆ ಕೊಟ್ಟು ಕೊಟ್ಟಿದ್ದೆ? ಪೇಪರ್ ನಿಮ್ದು ಅಂತ ಪ್ರೂವ್ ಮಾಡ್ತೀವಿ ಬಾ ಅಂತ ನೀವೇ ಹೇಳಿದ್ರಿ ಮೇಡಮ್. ಯಾರು ಪ್ರೂವ್ ಮಾಡಿದ್ರೆ ಕೊಡು ಮತ್ತೆ. ಪ್ರೂವ್ ಮಾಡಿದ್ರೆ ನೀವ್ ಏನ್ ಮಾಡಿದ್ರಿ? ಪ್ರೂವ್ ಮಾಡೋವತ್ತೇ ಆಗಿದ್ದು. ಕೆಲಸ ಮಾಡ್ರಿ, ಈಗ ದುಡಿಯೋದವ್ರೆ. ಈಗ ನಾನು ನೋಡ್ರಿ, ಕೋರ್ಟ್ ಇದೆ ನನ್ಗೀಗ ಕೋರ್ಟಿಗೆ ನಾನು ಹೋಗ್ಬೇಕು, ದಯವಿಟ್ಟು ನಾನು ಬರ್ತೀನಿ. ನಾವ್ ಕರ್ದಿದ್ವಾ ನಿನ್ನ? ನಾವ್ ಕರ್ದಿದ್ವಾ? ನೀನೇ ತಾನೇ ಬಂದ್ ನಿಂತ್- ನನ್ ಜಾಗ ಯಾರ್ ನಿನ್ ಜಾಗ ಅಂತ ಹೇಳಕ್ ಕೊಡ್ತೀನಿ ಇವತ್ತಿಂದ, ಗೊತ್ತಾಯ್ತಾ? ಹುಷಾರು. ನಿನ್ ಜಾಗ ಅಂತ ಕೊಟ್ರು ಒಬ್ಬ ಉನ್ನತ ಅಧಿಕಾರಿ, ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ವ್ಯಕ್ತಿ ಇಷ್ಟೆಲ್ಲ ಗೊಂದಲ ಇದ್ರು ಕೂಡ ಮೊನ್ನೆ 17ನೇ ತಾರೀಕು 17ನೇ ತಾರೀಕಲ್ಲಿ ಜಿಪಿಎ ಮಾಡಿದ್ದಾರೆ. 17ನೇ ತಾರೀಕಲ್ಲಿ ಜಿಪಿಎ ಮಾಡ್ಬೋದು ಸರ್. ನಟರಾಜ್ ಸಂಬಂಧ ಇಲ್ಲ, ಸಂಬಂಧ ಇಲ್ಲ ಗೌರ್ಮೆಂಟ್ ಅಫಿಷಿಯಲ್ ಅದಕ್ಕೋಸ್ಕರ ಅವರು ಮಾಡಿದ್ದಾರೆ. ಸರ್. ಈಗ ಇಷ್ಟೊತ್ತು ನೀವು ಅವರು ನಾವು ವಾದಗಳನ್ನ ಮಾಡಿದ್ದನ್ನ ತಾವೆಲ್ಲರೂ ಗಮನಿಸಿದ್ದೀರಿ. 65 ನಿಮಿಷದಿಂದ ಏನ್ ದಾಖಲೆ ಇರಬೇಕು ಎಲ್ಲಾ ದಾಖಲೆಗಳು ನಮ್ಮಲ್ಲಿ ಇದೆ. ಕೋರ್ಟಿಗೆ ನಾವು ಒದಗಿಸಿದ್ವಿ. ಇವರು ನಮ್ಮ ಮೇಲೆ ಕೋರ್ಟಿಗೆ ಮತ್ತೆ ಹೋಗಿದ್ದಾರೆ. ನಮ್ದು ಕೋರ್ಟ್ ನ OS ಬೋರ್ಡ್ ಅನ್ನ ನಮ್ದೇ ಪ್ರಾಪರ್ಟಿ ಅಂತ ಅನ್ಬಿಟ್ಟು ಇಲ್ಲಿ ನಾವು ಬೋರ್ಡ್ ಅನ್ನ ನಾವು ನೆಟ್ಟಿದ್ದು, ಅದನ್ನ ಆ ಬೋರ್ಡ್ ಅನ್ನು ಕಿತ್ತಾಕಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ನಾವು ಫೆನ್ಸಿಂಗ್ ಮಾಡಿದ್ದು ಅದನ್ನು ಕಿತ್ತಾಕಿದ್ದಾರೆ. ಇವರು ಅತಿಕ್ರಮಣವಾಗಿ ಇವ್ರು ಪ್ರವೇಶ ಮಾಡ್ತಾ ಇರೋದು, ನಾವಿಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ಕೋರ್ಟ್ ಆರ್ಡರ್ ನೀವು ಬಂದು ಡೆಮಾಲಿಷ್ ಮಾಡಿದ್ದೀರಾ ಅಂತ ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ ಪ್ರತಿಕ್ರಿಯೆ ಹೇಳಿ. ನಮ್ದು ಈಗ ತೋರಿಸಿ ಅಲ್ಲಿ. ಪ್ರಾಪರ್ಟಿ ನಮ್ದು ಅಂತ ಕೋರ್ಟ್ ಆದೇಶ ಕೊಟ್ಟು ಆದ್ಮೇಲೆ ನಮ್ಮ ಜಾಗನ ನಾವು ಕ್ಲೀನ್ ಮಾಡಿರೋದು. ನಮ್ಮ ಜಾಗ ನಾವು ಕ್ಲೀನ್ ಮಾಡಿರೋದು. ಇನ್ನೊಂದು ಹೇಳ್ತಿರೋದು, ಅವರು ನಮ್ಮ ಆಸ್ತಿಯನ್ನ ಕ್ಲೀನ್ ಮಾಡ್ಕೊಳ್ಳಕ್ಕೆ ನಾವೇ ಕ್ಲೀನ್ ಮಾಡ್ಬೇಕು. ಕಟ್ಟ ತನಕ ನೀವು ಏನ್ ಪ್ರಶ್ನೆ ಮಾಡಿರ್ಲಿಲ್ಲ. ಹಿಂದೂ ನಿಮ್ಗೆ ಹೇಳಿದ್ದೀನಿ ನಾನು, ಹಿಂದೂ ಹೇಳಿದ್ದೀನಿ. ಇವರು ಪ್ರಯತ್ನ ಪಟ್ಟುವಾಗ್ಲೇ ನಾನು ಇವ್ರನ್ನ ಕೇಳಿದಾಗ ಹಿಂದೂ ಹೇಳಿದ್ದೀನಿ ನಾನು. ಪ್ರೆಸ್ ಮೀಟ್ ಅಲ್ಲೆಲ್ಲ ಹೇಳಿದ್ದೀನಿ, ಪ್ರೆಸ್ ಮೀಟ್ ಅಲ್ಲೂ ನಾನು ಹೇಳಿದ್ದೀನಿ, ಎಲ್ಲಾ ವಿಚಾರದಲ್ಲೂ ಹೇಳಿದ್ದೀನಿ. ಆಮೇಲೆ ಪಕ್ಕದ ನಟರಾಜು ಈಗ ಓದ್ತೀನಿ ಈಗ ಅವರು 17ನೇ ತಾರೀಕಲ್ಲಿ ನಟರಾಜ್ ಎಷ್ಟು ಯಾಕೆ ಹೇಳ್ತಿದಾರ ಅವರು? ನನಗೆ ಗೊತ್ತಿಲ್ಲ. ನೋಡ್ರಿ, ಆ ಹುಡುಗ 15 ವರ್ಷ ನೀನ್ ಯಾರಪ್ಪ? ತಗೊಂಡಿದ್ದಾನೆ ಪಾಪ. ನೀನ್ ಯಾಕೆ ರೆಕಾರ್ಡ್ ಮಾಡಿದ್ಯಾ? 15 years ಈ ಹುಡುಗ ತಗೊಂಡು ನಾವು ತಗೊಂಡು